ನಮಸ್ಕಾರ ಸ್ನೇಹಿತರೆ. ತಮಿಳುನಾಡು ವಿಧಾನಸಭೆಯಲ್ಲಿ ಎರಡು ಪ್ರಮುಖ ದಾಖಲೆಗಳು ಸೃಷ್ಟಿಯಾಗಿವೆ. ಒಂದೊಂದು ಓಟಿಗೂ ಕೂಡ ಒಬ್ಬೊಬ್ಬ MLAಗೂ ಕೂಡ ಗೋಗರಿಯುವ ಪರಿಸ್ಥಿತಿಗೆ ಬಂದು 118 ಸಂಖ್ಯೆಯ ಸರಳ ಬಹುಮತ ಪಡೆದ್ರೆ ಸಾಕು ಅಂಥೇಳಿ ಅವರು ಪತ್ರ ತಗೊಂಡು ರಾಜ್ಯಪಾಲರ ಅನುಮತಿ ಪಡೆಯುವವರೆಗೂ ಸಾಕಾಗಿ ಹೋಗಿದ್ದಂತಹ ವಿಜಯ್ ಇವತ್ತು ಸದನದ ಪರೀಕ್ಷೆಯಲ್ಲಿ 144ರಷ್ಟು ಬೃಹತ್ ಸಂಖ್ಯೆಯ ಶಾಸಕರನ್ನ ಪಡೆದು ಬೆಂಬಲವನ್ನು ಪಡೆದು ಪ್ರಚಂಡ ದಿಗ್ವಿಜಯದ ಸರಳ ಬಹುಮತವನ್ನು ಸಾಬೀತು ಮಾಡುವುದರ ಮೂಲಕ ಒಂದು ಇತಿಹಾಸವನ್ನು ತಮಿಳುನಾಡು ವಿಧಾನಸಭೆಯಲ್ಲಿ ಸೃಷ್ಟಿ ಮಾಡಿದರು. ಇದು ಒಂದು. ಎರಡನೇದು, ತಮಿಳುನಾಡಿನ ಒಂದು ಸಾಂಪ್ರದಾಯಿಕ ದ್ರಾವಿಡ ಪಕ್ಷ ADMKಯ 25 MLAಗಳು ಇದೀಗ TVK ಪಕ್ಷದ ವಿಜಯ್ ಪರ ಮತವನ್ನು ಚಲಾಯಿಸುವ ಮೂಲಕ ಇದೀಗ ADMK ಮತ್ತೊಂದು ದೊಡ್ಡ ಇಬ್ಬಾಗದತ್ತ ಅದು ಅಂತಹ ಒಂದು ರಾಜಕೀಯ ತಿರುವಿನ ಸುಳಿಗೆ ಸಿಕ್ಕಿದ್ದು ಮತ್ತೊಂದು ಚಾರಿತ್ರಿಕವಾದಂತಹ ವಿದ್ಯಮಾನ. ಈ ಎರಡು ಚಾರಿತ್ರಿಕ ವಿದ್ಯಮಾನಗಳಿಗೆ ತಮಿಳುನಾಡಿನ ವಿಧಾನಸಭೆ ಹೇಗೆ ಸಾಕ್ಷಿಯಾಯಿತು ಅನ್ನೋದ್ರ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ. ಗೆಳೆಯರೇ, ಇವತ್ತು ತಮಿಳುನಾಡಿನ ವಿಧಾನಸಭೆಯಲ್ಲಿ ಒಂದು ರೀತಿಯಲ್ಲಿ ಮನ್ವಂತರ ವಿದ್ಯಮಾನಕ್ಕೆ ಅದು ಸಾಕ್ಷಿಯಾಯಿತು. DMKನೂ ಇಲ್ಲ, ADMKನೂ ಇಲ್ಲ. ಮೂರನೇ ಪಕ್ಷದ ವ್ಯಕ್ತಿ ಮುಖ್ಯಮಂತ್ರಿಯಾಗಿ ಅವರು ವಿಶ್ವಾಸ ಮತವನ್ನು ಯಾಚಿಸುವಂತಹ ಒಂದು ಚಾರಿತ್ರಿಕ ಸಂದರ್ಭವನ್ನು ತಮಿಳುನಾಡು ವಿಧಾನಸಭೆ ತನ್ನದಾಗಿಸಿಕೊಟ್ಟು ಅವರು ವಿಶ್ವಾಸ ಮತ ಯಾಚನೆಯ ಹೊತ್ತಿಗೆ DMKಯ ಉದಯನಿಧಿ ಸ್ಟಾಲಿನ್ ಅವರು ಎದ್ದು ನಿಂತು ಸರ್ಕಾರದ ವಿರುದ್ಧ ಪ್ರಹಾರ ನಡೆಸಿದರು. ಅದರಲ್ಲಿ ಒಂದು ರೀತಿಯಲ್ಲಿ ಅದು ತೋರ್ಪಡಿಕೆಯ ಪ್ರಹಾರ ಅಂತಲೇ ನಾವು ಅನ್ನಿಸ್ಬಹುದು. ಮತ್ತು ಕಟು ಶಬ್ದಗಳನ್ನು ಬಳಸಿ ಟೀಕೆ ಮಾಡಿದರು. ಆ ಟೀಕೆಗಳಿಗೂ ಅರ್ಥ ಇಲ್ಲ. ಇನ್ನು ಸರ್ಕಾರನೇ ರಚನೆ ಆಗಿಲ್ಲ, ಶುರುನೇ ಆಗಿಲ್ಲ. ಆ ಟೀಕೆಗಳಿಗೆ ಅದು ಟೀಕೆಗಾಗಿ ಮಾಡಿದಂತಹ ಟೀಕೆ ಮತ್ತು ತಾವು ಅಲ್ಲಿಂದ ಎದ್ದು ಹೋಗೋದಕ್ಕೆ, ಸಭಾತ್ಯಾಗ ಮಾಡೋದಕ್ಕೆ ತಾವೇ ಸೃಷ್ಟಿಸಿಕೊಂಡಂತಹ ಟೀಕೆ ಅನ್ನೋದು ಮೇಲ್ನೋಟಿಗೆ ಗೊತ್ತಾಗ್ತಿತ್ತು. ಆ ಟೀಕೆಯ ನಂತರ ತನ್ನ 59 ಶಾಸಕರ ಜೊತೆಗೆ ತಮ್ಮ ಮೈತ್ರಿ ಪಕ್ಷ DMDKಯ ಒಬ್ಬ ಶಾಸಕರ ಜೊತೆ ಒಟ್ಟು 60 ಜನ ಅಲ್ಲಿಂದ ಸಭಾತ್ಯಾಗ ಮಾಡಿದರು. ಇದರ ಜೊತೆಗೆ ಈ 60 ಜನರ ಜೊತೆಗೆ ಒಟ್ಟು 5 ಜನ ಸದನದಿಂದ ದೂರ ಉಳಿದ್ರು, ಸದನಕ್ಕೆ ಬಂದಿರಲಿಲ್ಲ. 4 ಜನ PMK ಪಕ್ಷದವರು ಮತ್ತು ಒಬ್ಬ BJP ಸದನದಿಂದ ಹೊರಗಿದ್ರು. ಅಂದರೆ ಸುಮಾರು 65 ಶಾಸಕರು ಸದನದಿಂದ ಹೊರಗುಳಿದಿದ್ರು. DMKಯ ಸಭಾತ್ಯಾಗ, DMDKಯ ಸಭಾತ್ಯಾಗ ಸೇರಿ ಹೊರಗುಳಿದವರ ಸಂಖ್ಯೆಯನ್ನು ಇದಕ್ಕೆ ಲೆಕ್ಕಾಚಾರ ಹಾಕಿದರೆ 65 ಜನರು ವಿಶ್ವಾಸ ಮತ ಯಾಚನೆಯ ವೇಳೆ ಅಲ್ಲಿ ಇರಲಿಲ್ಲ. ಸದನದಲ್ಲಿ ಇದ್ದಿದ್ದು ಬರೀ 169 ಜನ ಮಾತ್ರ. ಈ ವಿದ್ಯಮಾನ ಸಂಭವಿಸ್ತಿದ್ದ ಹಾಗೆಯೇ ವಿಜಯ್ ಅವರ ಮುಖ ಮಂದಹಾಸದಿಂದ ಅರಳಿತು. ಯಾಕೆಂತಂದರೆ ವಿಶ್ವಾಸ ಮತ ಯಾಚನೆಯ ವೇಳೆ ಸದನದಲ್ಲಿ ಎಷ್ಟು ಜನ ಇರ್ತಾರೆ ಅನ್ನುವ ಸಂಖ್ಯೆಯ ಮೇಲೆ, ಅದರ ಅರ್ಧದ ಮೇಲೆ ಒಂದು ಸಂಖ್ಯೆ ಜಾಸ್ತಿ ಇದ್ದರೆ ಸರಳ ಬಹುಮತ ಬರುತ್ತೆ. ವಿಜಯ್ ಅವರ ಹತ್ರ 105 ಜನ ಅವ್ರದ್ದೇ ಪಕ್ಷದ ಶಾಸಕರಿದ್ದರು. ಅದು ಕಾಂಗ್ರೆಸ್ ಸಪೋರ್ಟ್ ಇಲ್ದಲೇ, CPM ಸಪೋರ್ಟ್ ಇಲ್ದಲೇ TVKಗೆ ಸೇರಿದ 105 ಮಂದಿ ಶಾಸಕರು ಸದನದಲ್ಲಿ ಹಾಜರಿದ್ದರು. 169 ಜನ ಶಾಸಕರು ತಮಿಳುನಾಡು ವಿಧಾನಸಭೆಯಲ್ಲಿ ಇದ್ದಾರೆ ಅಂದಮೇಲೆ ಸರಳ ಬಹುಮತಕ್ಕೆ ಬೇಕಾದದ್ದು ಬರೀ 86 ಮಾತ್ರ. ಅಂದರೆ TVK ಪಕ್ಷದ ಬಳಿಯೇ ಸಾಕಷ್ಟು ಸಂಖ್ಯೆಯ ಶಾಸಕರು ಆ ಹೊತ್ತಿನ ಸಂಖ್ಯೆಗೆ ಅನುಗುಣವಾಗಿದ್ದದ್ದು ವಿಶೇಷ. ವಿಜಯ್ ಅವರು ಈ ಹೊತ್ತಿಗೆ ಸದನದ ವಿಶ್ವಾಸ ಮತವನ್ನು ಅವರು ಯಾಚಿಸಿದ ಬಳಿಕ ಸಭಾಧ್ಯಕ್ಷರು ಆ ಒಂದು ವಿಶ್ವಾಸ ಮತ ಯಾಚನೆಯನ್ನು ಸದನದ ಮತಕ್ಕೆ ಹಾಕ್ತಾ ಇದ್ದೀನಿ ಅಂತ ಘೋಷಣೆ ಮಾಡ್ತಿದ್ದ ಹಾಗೆ ವಿಜಯ್ ಅವರ ಪರ ಬರೋಬ್ಬರಿ 144 ಮತಗಳು ಚಲಾವಣೆಯಾದವು. 105 ಮತಗಳು TVK ಪಕ್ಷದಿಂದ, ಕಾಂಗ್ರೆಸ್ಸಿನ 5 ಮತಗಳು, CPI ಪಕ್ಷದಿಂದ 2,
CPM ಪಕ್ಷದಿಂದ 2, VCK ಪಕ್ಷದಿಂದ 2, IUML ಪಕ್ಷದಿಂದ 2, ಹೀಗೆ ಎಲ್ಲ ಮತಗಳು ಸೇರಿ ಒಟ್ಟು 144. ಉಳಿದ 25 ಮತಗಳು ಎಲ್ಲಿಂದ ಬಂದವು ಈಗ ಹೇಳ್ತಿದ್ದೀನಿ. ಇಂಪಾರ್ಟೆಂಟ್ ಸ್ಟೋರಿ. ಈ 25 ಮತಗಳು ವಿಜಯಪುರ ಏನು ಚಲಾವಣೆ ಆದವು, ಆ ಮತಗಳು AADMKಯ ಒಂದು ವೇಲುಮಣಿ ಬಣದಿಂದ ಬಿರುಕಾಗಿ ಬಂದಂತಹ ಮತಗಳು. ಅಂದರೆ 25 ಮಂದಿ AADMK ಸದಸ್ಯರು TVK ಪರ ಮತ ಚಲಾಯಿಸುವಂತಹ ಒಂದು ದೊಡ್ಡ ವಿದ್ಯಮಾನ ನಡೆದು AADMK ಬಹುತೇಕ ಇಬ್ಬಾಗ ಆಯಿತು. ಒಂದೊಂದು ಮತಕ್ಕೂ ಒದ್ದಾಡುವಂತಹ ಪರಿಸ್ಥಿತಿಯಲ್ಲಿದ್ದಂತಹ ಮುಖ್ಯಮಂತ್ರಿ ವಿಜಯ್ ಬರೋಬ್ಬರಿ 144 ಮತಗಳನ್ನು ಪಡೆದು ಸದನದಲ್ಲಿ ವಿಶ್ವಾಸ ಮತಗಳನ್ನು ಗೆದ್ದರು. ಇದು ಒಂದು ಭಾಗ. AADMK 47 ಸಂಖ್ಯೆಯ ಶಾಸಕರನ್ನ ಹೊಂದಿದ್ದು, ಅದರಲ್ಲಿ 25 ಮಂದಿ ಶಾಸಕರು TVK ಪಕ್ಷದ ಪರ ಮತ ಚಲಾಯಿಸಿದ್ದು ಮತ್ತೊಂದು ದೊಡ್ಡ ವಿದ್ಯಮಾನಕ್ಕೆ ಕಾರಣ ಆಯಿತು. AADMKನಲ್ಲಿ ಸಮರ್ಥ ನಾಯಕರಿಲ್ಲ. ಈಡಪ್ಪಾಡಿ ಪಳನಿಸ್ವಾಮಿ ಅವರು ಪಕ್ಷದ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಕಳ್ಕೊಂಡಿರೋದು ಗೊತ್ತಾಗ್ತಾ ಇದೆ. ಹೀಗಾಗಿ AADMK ಪಕ್ಷದ 25 ಮಂದಿ ಶಾಸಕರು ತಮ್ಮ ಬೆಂಬಲವನ್ನು TVK ಪಕ್ಷಕ್ಕೆ ಮುಖ್ಯಮಂತ್ರಿ ವಿಜಯ್ ಅವರಿಗೆ ನೀಡುವ ಮೂಲಕ ಸ್ಥಿರ ಸರ್ಕಾರ ಸ್ಥಾಪನೆ ಮಾಡೋ ನಿಟ್ಟಿನಲ್ಲಿ ಇದೊಂದು ದೊಡ್ಡ ಮೈಲುಗಲ್ಲಾಗಿ ಉಳಿತು ಅನ್ನೋ ಮಾತನ್ನು ನಾನು ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೀನಿ. AADMK ತಮಿಳುನಾಡಿನ ಮಟ್ಟಕ್ಕೆ ಒಂದು ಸಾಂಪ್ರದಾಯಿಕ ಚಾರಿತ್ರಿಕವಾದಂತಹ ಪಕ್ಷ, ದ್ರಾವಿಡ ಚಳವಳಿಯ ಹಿನ್ನೆಲೆಯಿಂದ ಬಂದಂತಹ ಪಕ್ಷ. ಆ ಪಕ್ಷದಲ್ಲಿ ನಾಯಕತ್ವದ ಕೊರತೆ ಇರುವುದು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಜಯಲಲಿತಾ ಅವರ ಸಾವಿನ ಬಳಿಕ ಆ ಪಕ್ಷಕ್ಕೆ ನಾವಿಕ ನಿಲ್ಲದ ಪಕ್ಷದ ಧೋಣಿಯಂತೆ ಆ ಪಕ್ಷ ಆಗಿದೆ ಅನ್ನೋ ಮಾತನ್ನು ಹೇಳ್ತಾ ಬಹುತೇಕ AADMK ವಿಭಜನೆ ಆಗೋದು ನಿಶ್ಚಿತ ಅನ್ನೋ ಮಾತನ್ನು ಮತ್ತೊಮ್ಮೆ ಸ್ಪಷ್ಟೀಕರಣ ಕೊಡ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.